ಲಿಂಗ ಸಮಾನತೆ ಎನ್ನುವುದು ಉಡುಗೊರೆಯಲ್ಲ, ಅದು ನಮ್ಮ ಮೂಲಭೂತ ಹಕ್ಕು. ನಾವು ಅಸ್ತಿತ್ವದಲ್ಲಿರುವ ಅಧಿಕಾರದ ರಚನೆಗಳನ್ನ ಪ್ರಶ್ನಿಸಬೇಕು. ಹೆಂಡತಿ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಲಕ್ಕು, ಆದ್ರೆ ಎಜುಕೇಟೆಡ್ ಹಸ್ಬೆಂಡ್ ಸಿಗೋದು ಕಾಮನ್ ಬಿಡಿ. ಶೃಂಗಾರವು ಚದುರಂಗದಂತೆ. ಮೊದಲು ರಾಣಿಯನ್ನ ಯಾವ ಸ್ಥಾನದಲ್ಲಿ ಇಡಬೇಕೆಂದು ತಿಳಿದಿರಬೇಕು. ಅದರ ನಂತರವೇ ತೀರದ ದಾಹ, ದಣಿಯದ ದೇಹಗಳು. ಮತಗಳನ್ನ ಮಾರಿಕೊಳ್ಳುವ ಜನರು ದೇಹವನ್ನ ಮಾರಿಕೊಳ್ಳುವ ವೇಶ್ಯೆಯರಿಗೆ ಸಮಾನ. ಬಿರಿಯಾನಿ ಕೊಟ್ಟು ವೋಟ್ ಹಾಕಲು ಹೇಳುವ ನಾಯಕರು ಮೂಳೆಗಳಿಗಾಗಿ ಎದುರು ನೋಡುವ ನಾಯಿಗಳಿಗೆ ಸಮಾನ. ಒಮ್ಮೆ ಸೋಲುವುದು ಸೋಲು ಅಲ್ಲ, ನಿಂತು ಹೋಗುವುದೇ ಸೋಲು. ಕಷ್ಟಪಡುತ್ತಿರುವ ಮನುಷ್ಯನನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಒಮ್ಮೆ ಒಬ್ಬ ಪುರುಷನು ಸ್ತ್ರೀಲೆಯ ಆಸೆಗೆ ಬಿದ್ದಲ್ರೆ, ಅವಳು ಬೇಡ ಎಂದ್ರೆ ಅವನು ಅದನ್ನು ಸಹಿಸಲಾರದ ಮಗು. ಅವನು ಜಗತ್ತಿಗೆ ಎಷ್ಟೇ ದೊಡ್ಡ ದೊರೆಯಾಗಿದ್ರು ಅವನು ಸ್ತ್ರೀಲೆಗೆ ಗುಲಾಮ. ಆಲೋಚಿಸಿ ಮಾತನಾಡಿದ್ರೆ ಮಾತ್ರ ತಲೆಯಲ್ಲಿ ಮೆದುಳ ಇದೆ ಎಂದರ್ಥ. ಇಷ್ಟ ಬಂದಂತೆ ಮಾತನಾಡಿದ್ರೆ ತಲೆಯಲ್ಲಿ ಕೆಸರಿದೆ ಎಂದರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಹೆಂಡತಿಯನ್ನ ಮುತ್ತಿಕ್ಕುವ ಪುರುಷನು ಸಾಮಾನ್ಯವಾಗಿ 5 ವರ್ಷ ಹೆಚ್ಚು ಬದುಕ್ತಾನೆ. ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಡುವಿಲ್ದವರಾಗಿ. ಆಗ ದ್ವೇಷ, ಭಯ, ನೋವಿಗೆ ಸಮಯವೇ ಇರೋದಿಲ್ಲ. ಸೌಂದರ್ಯವಿಲ್ಲದ ಜೀವನವು ಹಾಳಾದ ಮನೆಯಂತೆ. ಅವಕಾಶಗಳಿಗಾಗಿ ಕಾಯಬೇಡಿ, ನೀವೇ ಅವುಗಳನ್ನ ಸೃಷ್ಟಿಸಿಕೊಳ್ಳಿ. ಒಳ್ಳೆಯ ಮಾತು. ಮನಸ್ಸಿನಲ್ಲಿ ಮಾಲಿನ್ಯವಿದ್ದಾಗ ದೇಹವನ್ನು ಎಷ್ಟೇ ಸ್ವಚ್ಛವಾಗಿಟ್ಕೊಂಡ್ರು ಏನು ಪ್ರಯೋಜನ? ಮೀನುಗಳು ರಾತ್ರಿ ಹಗಲು ನೀರಿನಲ್ಲಿಯೇ ಇದ್ರೂ ಅವುಗಳ ವಾಸನೆ ಹೋಗೋದಿಲ್ಲ ತಾನೆ. 60 ವರ್ಷಗಳಲ್ಲಿ ಅರೆ ಎಕರೆ ಸಂಪಾದಿಸದ ಮಾವ ಅಳಿಯ ಮಾತ್ರ 25 ವರ್ಷಗಳಿಗೆ ಕೋಟ್ಯಾಧಿಪತಿ ಆಗ್ಬೇಕೆಂದು ಬಯಸ್ತಾನೆ. ಆ ಚಡಪಡಿಕೆಗೆ ಆತ ಇಟ್ಕೊಂಡ ಹೆಸರು ಮಗಳ ಮೇಲಿನ ಪ್ರೀತಿ. ನೀವು ಬದಲವನ್ನು ಬಯಸಿದ್ದರೆ ನೀವು ಬದಲವನ್ನು ಆಗಬೇಕು. ಇತರರಿಗಾಗಿ ಕಾಯುವುದನ್ನು ನಿಲ್ಲಿಸಿ. ಊಸರವಳ್ಳಿ ಅಪಾಯದಲ್ಲಿ ಮಾತ್ರ ಬಣ್ಣ ಬದಲಾಯಿಸುತ್ತದೆ. ಮನುಷ್ಯರು అగత్యಕ್ಕೆ అನುగుణವಾಗಿ బಣ್ణ బదలాయిస్తారు. ఊసరవెల్లి ప్రమాదంలో మాత్రమే రంగులు మారుస్తుంది. మానవులు అవసరాన్ని బట్టి రంగులు మారుస్తారు. ಊಟಕ್ಕೆ ಸಮಯ ಹೇಳಿ ಎಂದು ಒಬ್ಬ ಪಂಡಿತರನ್ನು ಕೇಳಿದ್ರೆ ಅವರು ಹೇಳಿದ ಉತ್ತರ, ಇಲ್ಲದವನಿಗೆ ಸಿಕ್ಕಾಗ, ಇದ್ದವನಿಗೆ ಜೀರ್ಣವಾದಾಗ. ಮದುವೆಗೂ ಹಿಂದೆ ಸ್ಯಾಲ್ರಿ ಬಂದ ತಕ್ಷಣ ಫ್ರೆಂಡ್ಸ್ ಜೊತೆ ವೈನ್ಸ್ಗೆ ಹೋಗ್ತಿದ್ದ. ಮದುವೆ ಆದ್ಮೇಲೆ ವೈಫ್ ಜೊತೆ ಡಿಮಾರ್ಟ್ಗೆ ಹೋಗ್ತಾನೆ. ಕೇಳುವವನು ಹತ್ರ ತಕ್ಕೋತಾನೆ, ಹಂಗಸುವವನು ಆಶ್ರಯ ನೀಡ್ತಾನೆ, ಕೇಳುವವನು ಬೆಲೆ ಕೊಡ್ತಾನೆ. ಯಾರಿಗೂ ಏನೂ ಮಾಡೋದಿಲ್ಲ, ಮಾಡದಂತೆ ನಟಿಸ್ತಾರಷ್ಟೆ. ಇದನ್ನು ತಿನ್ನುತ್ತಿರುವ ತನಕ ಇದನ್ನು ಎಲೆ ಎಂದು ಕರೆಯಲಪಡುತ್ತದೆ. ತಿಂದ ನಂತರ ಇದನ್ನು ಬಲಸಿದ ಎಲೆ ಎಂದು ಕರೆಯಲಪಡುತ್ತದೆ. ಗಾಸಿಪ್ಗಳು ಶತ್ರುಗಳ ಮೂಲಕ ಹುಟ್ಟಿ, ಅಜ್ಞಾನಿಗಳ ಮೂಲಕ ಹರಡಿ, ಮೂರ್ಖರಿಂದ ಅಂಗೀಕರಿಸಲ್ಪಡ್ತವೆ. ಈ ಮೂರರಲ್ಲಿಯೂ ನಾವಿರಬಾರ್ದು.